ಲಕ್ಷ್ಮಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವಳಿದ್ರೆ ನನಗೆ ಕಷಾಯ ಮಾಡಿಕೊಟ್ಟಿರು. ಕಷಾಯ ತಾನೆ, ಅದಕ್ಕೇನಂತೆ ಮಾವ, ನಾಗಿಗೆ ಹೇಳಿದ್ರೆ ಬಿಸಿ ಬಿಸಿ ಕಷಾಯ ಮಾಡಿಕೊಡ್ತಾಳೆ. ಶೋಭಿ ಹೋಗೆ, ನಾಗಿಗೆ ಹೇಳಿ ಬಿಸಿ ಬಿಸಿ ಕಷಾಯನ ಮಾಡಿಸ್ಕೊಂಡು ಮಾವನಿಗೆ ತಂದ್ಕೊಡು ಹೋಗೆ. ನಾವು ಇವ್ರ ಸೇವೆ ಮಾಡ್ಕೊಂಡಿರ್ಬೇಕಾ? ತಟ್ಟಿ ಒಂದು ಅರ್ಥ ಆಗಲ್ಲ ಕಣೆ. ಇಂಥ ಟೈಮಲ್ಲಿ ನೀನು ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ರೆ ಮಾವನು ಎಲ್ಲ ಗಮನಿಸ್ತಾರೆ. ನಾನು ಕೇಳಿದ್ದು ಕಷಾಯ ಅಲ್ಲ, ಲಕ್ಷ್ಮಿ ಎಲ್ಲಿ ಅಂತ. ಅಪ್ಪ, ಅವಳು ಏನು? ಯಾರು ಕೇಳಿದ್ರು ಒಬ್ಬೊಬ್ರು ಒಂದೊಂದು ಕತೆ ಹೇಳ್ತಾ ಇದ್ದೀರಾ. ಲಕ್ಷ್ಮಿ ಎಲ್ಲಿ ಹೋಗಿದ್ದಾಳೆ? ತಾತ, ಅದು ಆದಿಯಣ್ಣ ಹೇಳಿದ್ನಲ್ಲ, ಬೆಳಗ್ಗೆನೆ ಕಾಲೇಜಿಗೆ ಹೋದ್ಲು ಅಂತ. ಅಷ್ಟು ಬೇಗ ಹೋದವಳು ಇನ್ನೂ ಬಂದಿಲ್ಲ? ಇಲ್ಲ ತಾತ, ಲಕ್ಷ್ಮಿ ನಿಮ್ಮನ್ನು ಮಾತಾಡ್ಸೋದಕ್ಕೆ ಅಂತಾನೆ ರೂಮ್ ಹತ್ರ ಬಂದಿದ್ಲು. ನೀವು ಮಲ್ಕೊಂಡಿದ್ರಿ. ಹೌದೌದು, ಅವಳು ಹೊರಡೋದಕ್ಕೆ ಮುಂಚೆ ನಿಮ್ ರೂಮಿಗೆ ಬಂದಿದ್ಲು ಮಾವ. ನೀವು ಮಲಗಿದ್ರಿ ಅಂತ ಡಿಸ್ಟರ್ಬ್ ಮಾಡದೆ ಹೊರಟ್ಬಿಟ್ಲು. ಹೌದೌದು. ಲಕ್ಷ್ಮಿ ಎಲ್ಲಿ ಅಂತ ಕೇಳಿದಾಗ ಎಲ್ಲರೂ ಸುಮ್ಮನೆ ಇದ್ರಿ. ಈಗ ಅಂಜಲಿ ಮಾತಾಡಿದ್ಮೇಲೆ ಎಲ್ಲರೂ ನಾ ಮುಂದು ತಾ ಮುಂದು ಅಂತ ಒಂದೊಂದು ಹೇಳ್ತಾ ಇದ್ದೀರಾ. ಕಾಲೇಜಿಗೆ ಹೋಗಿದ್ದಾಳೆ ತಾನೆ? ಹೌದು ತಾತ, ಫ್ರೆಶರ್ಸ್ ಡೇ ಇದೆಯಂತೆ, ಪ್ರಾಕ್ಟೀಸ್ಗೆ ಅಂತ ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಹೋಗಿದ್ದಾಳೆ. ಸರಿ, ಅವಳಿಗೊಂದು ಕಾಲ್ ಮಾಡಿ. ಯಾರಿಗೆ? ಇನ್ಯಾರಿಗೆ? ನಾವು ಮಾತಾಡ್ತಿದ್ದು ಲಕ್ಷ್ಮಿ ಬಗ್ಗೆ ತಾನೆ, ಅವಳಿಗೆ. ಹಾ ತಾತ, ಅವಳ ಫೋನ್ ಏನೋ ಬ್ಯಾಟ್ರಿ ಡೌನ್ ಆಗಿದೆ, ಚಾರ್ಜ್ ಮಾಡಬೇಕು ಅಂತ ಹೇಳ್ತಿದ್ಲು. ಸ್ವಿಚ್ ಆಫ್ ಆಗಿದೆ ತಾತ. ಅದಕ್ಕೆ ಫೋನ್ ಮಾಡು. ಅಣ್ಣಂಗ? ಯಾಕೆ ಇಬ್ರು ಒಂದೇ ಕ್ಲಾಸ್ ತಾನೆ? ನಾನು ಮಾತಾಡ್ತಾ ಇದ್ದೀನಿ. ತಾತ, ನೀವಾ? ಹಾ, ನಾನೇ. ಹೇಳಿ ತಾತ. ಸ್ವಲ್ಪ ಲಕ್ಷ್ಮಿ ಫೋನ್ ಕೊಡು. ಈಗ ಏನೋ ಅಂತ ಹೇಳಿ ಅಪ್ಪನ ಸಮಾಧಾನ ಮಾಡಿದ್ದಾಯ್ತು, ಆದ್ರೆ ರಾತ್ರಿಗೆ ಏನ್ ಮಾಡೋದು? ರಾತ್ರಿ ಲಕ್ಷ್ಮಿ ಮನೇಲಿಲ್ಲ ಅಂದ್ರೆ ಅಷ್ಟೇ, ಕತೆ ಮುಗೀತು. ಭಾವ ಬಸರಾಗಿಲ್ಲ ಅಂತ ಬಾಯಿ ಹೇಳ್ಬಹುದು, ಆದ್ರೆ ಹೊಟ್ಟೆ ಕೇಳತ್ತಾ? ವಿಷಯ ಇವಾಗ ಹೇಳ್ದೆ ಇದ್ರು ಸಂಜೆಗಾದ್ರೂ ಗೊತ್ತಾಗೇ ಆಗತ್ತಲ್ವಾ? ಲೇ ಶೋಭೆ, ಈ ಮನೆಯಲ್ಲಿ ಬೇರೆ ಎಲ್ಲ ಸಮಸ್ಯೆಗಳಿಗಿಂತ ಲಕ್ಷ್ಮಿ ಮನೇಲಿಲ್ಲ ಅನ್ನೋ ಸಮಸ್ಯೆನೇ ದೊಡ್ಡದಲ್ವಾ? ಈಗೇನು, ನೀವು ಈ ಮನೆ ಬಿಟ್ಟು ಹೋದ್ರೆ ಇಲ್ಲಿ ಯಾರು ತಲೆ ಕೆಡ್ಸ್ಕೊಳಲ್ಲ ಅಂತ ನಿಮ್ಗೆ ಹೊಟ್ಟೆ ಉರಿತದೇನೋ? ಏಯ್, ಬೇರೆಯವರು ತಲೆ ಕೆಡ್ಸ್ಕೊಳ್ತಾರೋ ಬಿಡ್ತಾರೋ ಅದನ್ನ ಬಿಟ್ಟು ಬಿಡೆ, ನೀನಂತೂ ತಲೆ ಕೆಡ್ಸ್ಕೊಳಲ್ಲ ಅಲ್ವಾ? ನಾ ತಲೆ ಕೆಡ್ಸ್ಕೊಳಕ್ಕೆ ಈ ಮನೇಲಿ ನೀವೇನು ಅಂತ ದಬಾಕಿದ್ದೀರಾ. ನೀವಿಲ್ಲಿದ್ರೂ ಯಾರಿಗೂ ಗೊತ್ತಾಗಲ್ಲ, ಮನೆ ಬಿಟ್ಟು ಹೋದ್ರೂ ಯಾರಿಗೂ ಗೊತ್ತಾಗಲ್ಲ. ನೀವು ಹೇಳಿದಷ್ಟು ಸುಲಭ ಅಲ್ಲ ಅದಕ್ಕೆ. ಈಗ ತಾನೇ ಹಾರ್ಟ್ ಅಟ್ಯಾಕ್ ಆಗಿ ಸ್ಟಂಟ್ ಹಾಕೊಂಡು ಬಂದಿರೋ ಪೇಷಂಟ್ಗೆ ಶಾಕಿಂಗ್ ನ್ಯೂಸ್ನೆಲ್ಲ ಹೇಳಕ್ಕಾಗಲ್ಲ. ಹಾಗಂತ ಎಷ್ಟು ಸುಳ್ಳು ಹೇಳೋದಕ್ಕಾಗತ್ತೆ ದೇವ್ಕೆ? ಸುಳ್ಳು ಹೇಳೋದು ಬೇಕಿಲ್ಲ, ಸತ್ಯ ಮುಚ್ಚಿಟ್ರೆ ಸಾಕು. ಬೇರೆ ಟೈಮಲ್ಲಿ ಆಗಿದ್ರೆ ನಾನು ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ, ನೇರ ಎಲ್ಲ ಹೇಳ್ಬಿಡ್ತಾ ಇದ್ದೆ. ಆದರೆ ಈಗ ಸಿಚುವೇಶನ್ ಬೇರೆನೇ ಇದೆ. ಎಷ್ಟೇ ಸತ್ಯನ ಮುಚ್ಚಿಡೋದಕ್ಕೆ ಹೋದ್ರು ಹೇಗಾದ್ರೂ ಮಾಡಿ ಮಾವ ಪತ್ತೆ ಹಚ್ತಾರೆ. ಸರೋಜಾ, ಸರೋಜಾ, ಏನಾಯ್ತು? ಯಾಕೆ ಕೂಗ್ತಿದ್ದೀರಾ? ನಾನು ಮನೆಗೆ ಬಂದಾಗಿಂದ ಯಾರು ನಿಜ ಹೇಳಿಲ್ಲ. ನೀನಾದ್ರೂ ನಿಜ ಹೇಳ್ತೀಯೋ ಇಲ್ವೋ ಹೇಳು. ಯಾವ ನಿಜ ರೀ? ಲಕ್ಷ್ಮಿಯಲ್ಲಿ
ಏನಮ್ಮ ಜೇಮ್ಸ್ ಬಾಂಡ್ ತಾತ ಏನೋ ಪತ್ತೆ ಹಚ್ಕೊಂಡೇ ಬಂದಿದ್ದಾರೆ ಅನ್ಸುತ್ತೆ. ನಾನು ಹೇಳಲಿಲ್ವಾ, ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ, ಅದಕ್ಕೆ ವಾಯ್ಸ್ ಜೋರೇ ಇದೆ. ಲಕ್ಷ್ಮಿ ಮನೆಗೆ ಬಂದಾಗ್ಲಿಂದ ಯಾವತ್ತೂ ಮನೆ ಮುಂದೆ ರಂಗೋಲಿ ಹಾಕೋದನ್ನು ತಪ್ಪಿಸಿಲ್ಲ. ಇವತ್ತು ಮನೆ ಮುಂದೆ ರಂಗೋಲಿ ಇಲ್ಲ. ಓ, ನಾನು ಹೇಳಲಿಲ್ವಾ, ಪತ್ತೆ ಹಚ್ಚಿದ್ದಾರೆ, ಚೆಕ್ಮೇಟ್. ಇವಾಗ ಖೇಲ್ ಖತಮ್, ನಾಟಕ ಬಂದು. ಸಂಜೀವ, ಈಗೇನು ಹೇಳ್ತೀಯಪ್ಪ ನೀನು? ನಾನು ಮೊದಲನೇ ಸಲ ಕೇಳಿದಾಗಲೇ ಯಾರಾದರೂ ಒಬ್ರು ನಿಜ ಹೇಳಿದ್ದಿದ್ರೆ ಈಗ ಈ ಥರ ತಲೆ ತಗ್ಸೋ ಸ್ಥಿತಿ ಬರ್ತಿರ್ಲಿಲ್ಲ. ನೀವೆಲ್ಲರೂ ಏನೋ ಮುಚ್ಚಿಡ್ತಾ ಇದ್ದೀರಿ. ಸಮಾಧಾನ ಮಾಡ್ಕೊಳ್ಳಿ ನೀವು. ನನ್ನಿಂದ ಮುಚ್ಚಿಡ್ತಾ ಇದ್ದೀರಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಅಪ್ಪ ಲಕ್ಷ್ಮಿ ಎಲ್ಲಿ? ಲಕ್ಷ್ಮಿ ಎಲ್ಲಿ? ಲಕ್ಷ್ಮಿ ಮನೆ ಬಿಟ್ಟು ಹೋಗಿ